ವಿಶ್ವ ಪ್ರಸಿದ್ಧ ಮೇಲುಕೋಟೆ ವೈರಮುಡಿ ಉತ್ಸವದ ಬಗ್ಗೆ ಈಗಾಗಲೇ ಜಿಲ್ಲಾ ಆಡಳಿತದಿಂದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಬೆಳಿಗ್ಗೆ 7:00ವರೆಗೆ ನಮ್ಮ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಸೇರಿ ನಮ್ಮ ಖಜಾನೆಯಲ್ಲಿ ಇಟ್ಟಿರ್ತಕ್ಕಂಥ ವಜ್ರಖಚಿತ ವೈರಮುಡಿಯನ್ನು ನಾವು ಅತ್ಯಂತ ಶಿಷ್ಟಾಚಾರದಂತೆ ಭದ್ರತೆಯ ವ್ಯವಸ್ಥೆಯೊಂದಿಗೆ ಇವತ್ತು ನಾವು ಹಸ್ತಾಂತರವನ್ನು ಮಾಡಿ ಇಲ್ಲಿಂದ ನಾವು ಮೇಲ್ಕೋಟೆ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಹೋಗುವಂಥದ್ದೇ ಶಿಷ್ಟಾಚಾರದ ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ, ಎಲ್ಲ ಭದ್ರತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ. ಇವತ್ತು ಸಂಜೆ ಏನು ವೈರಮುಡಿ ಉತ್ಸವ ನಡೀತದೆ, ಆ ಉತ್ಸವಕ್ಕೂ ಸಂಬಂಧಪಟ್ಟಂತೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅಡಚಣೆಗಳು ತೊಂದರೆಗಳು ಆಗದಂತೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ವಿಶ್ವಪ್ರಸಿದ್ಧ ವೈರಮುಡಿ ಒಂದು ಮೇಲ್ಕೋಟೆ ಉತ್ಸವವನ್ನು ಜಿಲ್ಲಾಡಳಿತದ ವತಿಯಿಂದ ಸಾರ್ವಜನಿಕರು ಕೂಡ ಎಲ್ಲರೂ ಸಹಕರಿಸಬೇಕು. ಈ ಒಂದು ವೈರಮುಡಿ ಉತ್ಸವವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತಾರೆ. ಏನು ಪ್ರತಿ ಬಾರಿ ವೈರಮುಡಿನ ರವಾನೆ ಮಾಡಬೇಕಾದ್ರೆ ಮಂಗಳವಾದ್ಯ ಪೂಜಾ ಕುಣಿತ ಇದೆಲ್ಲ ಹುಡುಕಿತ್ತು, ಈ ಬಾರಿ ಇಲ್ಲ, ಯಾಕೆ? ಓಕೆ, ಪರಿಶೀಲನೆ ಮಾಡಿಸ್ತಾರೆ. ಓಕೆ, ಮತ್ತೆ ಪೂಜೆ ಏನು ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಬೇಕು. ಪೂಜೆ ಮಾಡಿದ್ದೀವಿ, ಮಂಗಳಾರತಿ ಎಲ್ಲ ಆಗಿದೆ. ಪೂಜೆ ಮತ್ತು ಮಂಗಳಾರತಿ ಎಲ್ಲ ಮಾಡಿ ನಾವು ಕಳಿಸ್ಕೊಟ್ಟಿದ್ದೇವೆ. ಓಕೆ, ಥ್ಯಾಂಕ್ ಯು. ಸಂಜೆ 5:30 6 ಗಂಟೆ ಆಗ್ಬೋದು. ಧಾರಣೆ 7 ಗಂಟೆ ಅಲ್ಲ, 7 ಗಂಟೆ ಆಗುತ್ತೆ. 6:30ಯಿಂದ 7 ಗಂಟೆ ಒಳಗಡೆ ಧಾರಣೆ ಆಗ್ತದೆ. ಓಕೆ, ಥ್ಯಾಂಕ್ ಯು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಸಕಲ ಭದ್ರತಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ನಾವು ಈಗಾಗಲೇ ಮೇಲ್ಕೋಟೆಯಲ್ಲಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಬಂದೋಬಸ್ತ್ ಸ್ಕೀಮ್ಗಳನ್ನು ರೆಡಿ ಮಾಡಿಕೊಂಡು ಪಾರ್ಕಿಂಗ್ಗೆ ಸೂಕ್ತವಾದ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಸಾರ್ವಜನಿಕರು ಬಂದಂಥವರು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲದರ ಬಗ್ಗೆ ನಿಗಾ ವಹಿಸಿಕೊಂಡು ನಾವು ಭದ್ರತೆಯನ್ನು ಕೈಗೊಂಡಿದ್ದೀವಿ. ಸಾಕಷ್ಟು ಪೊಲೀಸ್ ಸಿಬ್ಬಂದಿ ಮಂಡ್ಯ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದೀವಿ. KSRP ತುಕಡಿಗಳನ್ನು ಕರೆಸ್ಕೊಂಡಿದ್ದೀವಿ. ಆಯಕಟ್ಟಿನ ಜಾಗಗಳಲ್ಲಿ ಅವ್ರನ್ನೆಲ್ಲ ನಿಯೋಜನೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಯಾವುದೇ ಭಕ್ತಾದಿಗಳು ಬಂದಾಗ ಅವ್ರಿಗೆ ಯಾವುದು ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ನಾವು ಕ್ರಮನ ವಹಿಸಿದ್ದೀವಿ. ಹಾಗೆ ನಮ್ಮ ಮನವಿ ಏನಂದರೆ ಬಂದಂಥ ಭಕ್ತಾದಿಗಳು ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ನಾವು ಹಾಕಿರ್ತೀವಿ. ಇಂಥ ಕಡೆ ಗಾಡಿ ಬರೋ ಹಂಗಿಲ್ಲ, ಇಲ್ಲಿ ನಿಲ್ಲಿಸೋ ಹಂಗಿಲ್ಲ ಅಂತೆಲ್ಲ, ಅದನ್ನೆಲ್ಲ ದಯವಿಟ್ಟು ಪಾಲನೆ ಮಾಡಿಕೊಂಡು ನೀವೆಲ್ಲ ಜಿಲ್ಲಾಡಳಿತಕ್ಕೆ ಸಹಕಾರ ಮಾಡಬೇಕಾಗಿ ನಾನು ಕೋರ್ಕೋತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.